ಹಾಯ್ ಎಲ್ರಿಗೂ, ನಾನು ಯಾವ ಥರ ಶೇಂಗಾ ಪುಡಿ ಮಾಡ್ತೀನಿ ಮನೇಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣಂತೆ. ಫಸ್ಟು ಶೇಂಗಾನ ಹುರ್ಕೊತಾ ಇದ್ದೀನಿ. ಆನಂತರ ಸಿಪ್ಪೆ ತೆಗೆದು, ಫುಲ್ಲೇನು ತೆಗೆಯಲ್ಲ, ಸ್ವಲ್ಪ ಸಿಪ್ಪೆ ತೆಗೆದು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಶೇಂಗಾ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಬೆಳ್ಳುಳ್ಳಿ, ಉಪ್ಪು, ಖಾರ. ಇದು ಖಾರ ಸ್ವಲ್ಪ ಸಪ್ಪಾಗಿದೆ, ಸೊ ಅದಕ್ಕೋಸ್ಕರ ಜಾಸ್ತಿ ಹಾಕ್ತಿದ್ದೀನಿ. ನಿಮ್ಮ ಖಾರ ಏನಾದರೂ ಜಾಸ್ತಿ ಖಾರ ಇದ್ದರೆ ಸ್ವಲ್ಪನೇ ಹಾಕಿ. ಹುಣಸೆಹಣ್ಣು, ಬೆಲ್ಲ ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡಿದರೆ ಶೇಂಗಾ ಪುಡಿ ರೆಡಿಯಾಗಿರುತ್ತೆ. ಸ್ವಲ್ಪ ತರಿಯಾಗಿದ್ದೇ ಟೇಸ್ಟ್ ಸಖತ್ತಾಗಿರುತ್ತೆ. ಊಟ ಮಾಡಬೇಕಾದ್ರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫಸ್ಟ್ ತುತ್ತು ಇದು ತಿಂದರೆ ಸೂಪರಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ನಾನು ಕೈ ತುತ್ತು ಹಾಕಿದರೆ ನನ್ನ ಮಕ್ಕಳಿಗೂ ತಿನ್ನೋಕ್ಕೆ ಇಷ್ಟ. ನಿಮಗೆ ಯಾವ ಥರ ಶೇಂಗಾ ಪುಡಿನ ಎಲ್ಲ ಕೆಲವೊಂದೆಲ್ಲ ಒಬ್ಬರಿಗೆ ಉಪ್ಪಿನಕಾಯಿ ಕಲಿಸ್ಕೊಳೋದು ಅಭ್ಯಾಸ ಇರುತ್ತೆ. ಯಾವುದಿದೆ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ಕೊತೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಬಾಯ್.